ದೂರು ಏನು ಕೊಟ್ಟಿಲ್ಲ, ಆ್ಯಕ್ಷನ್ ತಗೊಳ್ಳಿ ಎಂದು ಕೇಳೋಕ್ಕೆ ನಾವು ಅಡ್ವೊಕೇಟ್ಸು ಬಂದಿದ್ವಿ. ಸುಮಾರು ಜನ ರಂಗನಾಥ್ ಎಕ್ಸ್ ಪ್ರೆಸಿಡೆಂಟ್ ಭಾರತ್ ಸೆಷನ್ಸು ಬಂದಿದ್ದಾರೆ. ನಿನ್ನೆ ದಾಳಿ ಆಗಿದೆ. ಅದರಲ್ಲಿ ಅಫೆಂಡರ್ಸು ಡಿಫೆಂಡರ್ಸು. ಈಗ ಅಫೆನ್ಸ್ ಮಾಡಿರೋರ ಮೇಲೇನೂ ಕೇಸ್ ಆಗಿದೆ, ಡಿಫೆನ್ಸ್ ಮಾಡಿರೋರ ಮೇಲೇನೂ ಕೇಸ್ ಆಗಿದೆ. ನೀವು ಎಲ್ಲ ಚಾನಲ್ಲು ಮಾಧ್ಯಮದವ್ರಿಗೆ ರಕ್ಷಣೆ ಬೇಕು. ಇದು 4th ಎಸ್ಟು ನೀವು ಎಲ್ಲ ಬಂದಿರೋದು ಸ್ಕಿಲ್ ಟು ಟೆಲ್ ದಿ ಪಬ್ಲಿಕ್. ಈಗ ಧರ್ಮಸ್ಥಳದಲ್ಲಿ ಸುಮಾರು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಸೀರಿಯಲ್ ರೇಪಿಸ್ಟು, ಸೀರಿಯಲ್ ಮರ್ಡರ್ಸ್ ಆಗಿದೆ. ಇದು ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿದೆ. ಸೀರಿಯಲ್ ಕಿಲ್ಲರ್ ಯಾರು, ಸೀರಿಯಲ್ ರೇಪಿಸ್ಟ್ ಯಾರು, ಅವ್ರನ್ನ ಪತ್ತೆ ಹಚ್ಚಬೇಕು. SIT ಇದೆ ಅಲ್ಲಿ. ಅದನ್ನು ಮಾಧ್ಯಮದವರು, ಅದು ಯೂಟ್ಯೂಬರ್ಸ್ ಇರ್ಬೋದು, ಮೇನ್ ಚಾನೆಲ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ಚಾನೆಲ್ಸ್ ಇರ್ಬೋದು, ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನಾವು ಹೇಳಿದ್ವಿ IG ಅವರಿಗೆ. ಇದು ಬರೀ ಹೊಡೆದವರು ಓಡಿಸ್ಕೊಂಡವರು ಅಂದು ಮಾಡಿದ್ದೀರಾ? ಪಿತ್ತೂರಿ ಮಾಡಿದ್ಯಾರು, ಪ್ರವೋಕ್ ಮಾಡಿದ್ಯಾರು, ದುಡ್ಡು ಕೊಟ್ಟು ಯಾರು, ರೌಡಿಸಮ್ ಮಾಡಿದ್ಯಾರು, ಅವ್ರ ಮೇಲೆ 113 BNS ಇಂಪ್ಲಿಕೇಟ್ ಮಾಡಿ ಅಂತ ಕೂಡ ಹೇಳಿದ್ವಿ. 113 ಬಂದರೆ ಬೇಲ್ ಸಿಗೋದಿಲ್ಲ. ಮಾಧ್ಯಮದವ್ರ ಮೇಲೆ ದಾಳಿ ಮಾಡಿದರೆ ಅದು ದೇಶದ ಮೇಲೇ ದಾಳಿ ಮಾಡ್ದಂಗೆ ಆಗುತ್ತೆ. ಅದು ಯಾವುದೇ ಮಾಧ್ಯಮ ಇರಲಿ. ನೆನ್ನೆ ಏನು ಅಲ್ಲಿ ನಡೀತಾ ಇದೆ, ಭಾರಿ ದುರಂತ. ಧರ್ಮಸ್ಥಳಕ್ಕೆ ಹೋದರೆ ರೇಪ್ ಆಗುತ್ತೆ, ಧರ್ಮಸ್ಥಳಕ್ಕೆ ಹೋದರೆ ಮರ್ಡ್ರ್ ಆಗುತ್ತೆ, ಧರ್ಮಸ್ಥಳಗೆ ಕ್ಯಾಮ್ರಾ ತಗೊಂಡು ಹೋದರೆ ಅವ್ರ ಮೇಲೂ ದಾಳಿ ಆಗುತ್ತೆ. ಧರ್ಮಸ್ಥಳ ಅಂದ್ರೂ ಅದೇನು ಒಂದು ರಾಜ್ಯಾಂಗನ, ಅದು ನಮ್ಮ ದೇಶದಲ್ಲಿ ಇರೋ ಜಾಗ. ಧರ್ಮಸ್ಥಳ ನಮ್ಮ ದೇಶದ್ದು, ಯಾರಾಗಲೂ ಹೋಗ್ತಾರೆ, ಯಾರಾಗಲೂ ಬರ್ತಾರೆ. ಈ ಸಂದರ್ಭದಲ್ಲಿ ಇಷ್ಟೊಂದು ಡೆಡ್ ಬಾಡಿಗಳು ಸಿಗಿದೆ. ಪೊಲೀಸರಲ್ಲಿ, ಸ್ಥಳೀಯ ಪೊಲೀಸರು ಅವ್ರ ಕೆಲಸ ಸರಿಯಾಗಿ ಮಾಡಿಲ್ಲ. ನನ್ನ ಆರೋಪ, ನೆನ್ನೆ ಕೂಡ ಪೊಲೀಸರು ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡಿ ಅಡಿಷ್ನಲ್ ಫೋರ್ಸಲ್ಲಿ ಹಾಕಿದ್ದಿದ್ರೆ ಇದು ಆಗ್ತಾ ಇರಲಿಲ್ಲ. 4 ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಜರುಗಿಸಬೇಕು. ನಾಟ್ ಜಸ್ಟ್ ಅನ್ಲಾಫುಲ್ ಅಸೆಂಬ್ಲಿ. ಅದೇ ಅವ್ರನ್ನ ಕೇಳಬೇಕು. ಇಂಟೆಲಿಜೆನ್ಸಿ ಮಾಹಿತಿ ಇರುತ್ತೆ. ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಇದೆ, SIT ಇದ್ದಾರೆ. ಗೆಲಾಟ ಆಗುತ್ತೆ. ಆರ್ಗನೈಸ್ ಮಾಡಿಕೊಂಡು ಯಾರವ್ರು ಅಷ್ಟೊಂದು ಜನ ಬಂದಿದ್ದು, ಹಲ್ಲೆ ಮಾಡಿದ್ದು ಯಾಕೆ? ಅವ್ರ ಮೇಲೆ ಗೂಂಡಾಗಿರಿ ಮಾಡೋರ ಮೇಲೆ ಗೂಂಡಾ ಕಾಯ್ದೆ ಆಗಬೇಕು. ಈಗ BNS ಅಲ್ಲಿ ಗೂಂಡಾ ಕಾಯ್ದೆ ಮತ್ತು ಟೆರರಿಸ್ಟ್ ಕಾಯ್ದೆನೂ BNS ಅಲ್ಲಿದೆ. ಆ ಸೆಕ್ಷನ್ ಹಾಕಿ ಅಂತ ಕೂಡ ಹೇಳಿದೆ. ಓಡಿಸ್ಕೊಂಡವ್ರ ಮೇಲೆ ಡಿಫೆನ್ಸ್ ಮಾಡೋಕ್ಕೆ, ನನ್ನ ಹೊಡೆಯೋಕ್ಕೆ ಬಂದರೆ ಮತ್ತೆ ನಾನು ಒಂದು ಏಟು ಹೊಡೆದ್ರೆ ನನ್ನ ಮೇಲೂ FIR ಆಗಿದೆ. ಅವ್ರ ಮೇಲೆ ಆ FIRನ ಬಿಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಗೂಂಡಾ ಆ್ಯಕ್ಟು, ಟೆರರ್ ಆ್ಯಕ್ಟು, ಜೈಲಿಗೆ ಆಗಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಗೂಂಡಾಗಿರಿ, ಈ ಪಿತೂರಿ, ಈ ಷಡ್ಯಂತ್ರ, ಈ ರಾಜಕೀಯ ದ್ವೇಷ ರಾಜಕಾರಣ ಇದು ಸರಿಯಲ್ಲ. ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂದು, ಕಾನೂನನ್ನು ಉಲ್ಲಂಘನೆ ಮಾಡೋರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಕಾನೂನು ಪ್ರಕಾರ ನಡೆದುಕೊಂಡು ಹೋಗಲಿ. ಮಾಧ್ಯಮದವ್ರಿಗೆ ಸಫಿಷಿಯಂಟ್ ಪ್ರೊಟೆಕ್ಷನ್ ಕೊಡಬೇಕು. ಅಲ್ಲಿ ಇಷ್ಟೊಂದು ಜನ ಮಾಧ್ಯಮದವರು ಹೋಗಿದ್ದಾರೆ, ಇವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ. ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಪೊಲೀಸರಿರೋದು ಏನು ಬದನೆಕಾಯಿ ನೋಡೋಕ್ಕೆ? ಪೊಲೀಸರಿರೋದು ರಕ್ಷಣೆ ಕೊಡೋಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ, ಇಂಟೆಲಿಜೆನ್ಸ್ ಇದೆಲ್ಲ ಮಾಡಬೇಕಂದು ಕೇಳ್ಕೊಂಡ್ವಿ. ದೂರು ಏನು ಕೊಟ್ಟಿಲ್ಲ, ಆ್ಯಕ್ಷನ್ ತಗೊಳ್ಳಿ ಎಂದು ಕೇಳೋಕ್ಕೆ ನಾವು ಅಡ್ವೊಕೇಟ್ಸು ಬಂದಿದ್ವಿ. ಸುಮಾರು ಜನ ರಂಗನಾಥ್ ಎಕ್ಸ್ ಪ್ರೆಸಿಡೆಂಟ್ ಭಾರತ್ ಸೆಷನ್ಸು ಬಂದಿದ್ದಾರೆ. ನಿನ್ನೆ ದಾಳಿ ಆಗಿದೆ. ಅದರಲ್ಲಿ ಅಫೆಂಡರ್ಸು ಡಿಫೆಂಡರ್ಸು. ಈಗ ಅಫೆನ್ಸ್ ಮಾಡಿರೋರ ಮೇಲೇನೂ ಕೇಸ್ ಆಗಿದೆ, ಡಿಫೆನ್ಸ್ ಮಾಡಿರೋರ ಮೇಲೇನೂ ಕೇಸ್ ಆಗಿದೆ. ನೀವು ಎಲ್ಲ ಚಾನಲ್ಲು ಮಾಧ್ಯಮದವ್ರಿಗೆ ರಕ್ಷಣೆ ಬೇಕು. ಇದು 4th ಎಸ್ಟು ನೀವು ಎಲ್ಲ ಬಂದಿರೋದು ಸ್ಕಿಲ್ ಟು ಟೆಲ್ ದಿ ಪಬ್ಲಿಕ್. ಈಗ ಧರ್ಮಸ್ಥಳದಲ್ಲಿ ಸುಮಾರು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಸೀರಿಯಲ್ ರೇಪಿಸ್ಟು, ಸೀರಿಯಲ್ ಮರ್ಡರ್ಸ್ ಆಗಿದೆ. ಇದು ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿದೆ. ಸೀರಿಯಲ್ ಕಿಲ್ಲರ್ ಯಾರು, ಸೀರಿಯಲ್ ರೇಪಿಸ್ಟ್ ಯಾರು, ಅವ್ರನ್ನ ಪತ್ತೆ ಹಚ್ಚಬೇಕು. SIT ಇದೆ ಅಲ್ಲಿ. ಅದನ್ನು ಮಾಧ್ಯಮದವರು, ಅದು ಯೂಟ್ಯೂಬರ್ಸ್ ಇರ್ಬೋದು, ಮೇನ್ ಚಾನೆಲ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ಚಾನೆಲ್ಸ್ ಇರ್ಬೋದು, ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನಾವು ಹೇಳಿದ್ವಿ IG ಅವರಿಗೆ. ಇದು ಬರೀ ಹೊಡೆದವರು ಓಡಿಸ್ಕೊಂಡವರು ಅಂದು ಮಾಡಿದ್ದೀರಾ? ಪಿತ್ತೂರಿ ಮಾಡಿದ್ಯಾರು, ಪ್ರವೋಕ್ ಮಾಡಿದ್ಯಾರು, ದುಡ್ಡು ಕೊಟ್ಟು ಯಾರು,
ರೌಡಿಸಮ್ ಮಾಡಿದ್ಯಾರು, ಅವ್ರ ಮೇಲೆ 113 BNS ಇಂಪ್ಲಿಕೇಟ್ ಮಾಡಿ ಅಂತ ಕೂಡ ಹೇಳಿದ್ವಿ. 113 ಬಂದರೆ ಬೇಲ್ ಸಿಗೋದಿಲ್ಲ. ಮಾಧ್ಯಮದವ್ರ ಮೇಲೆ ದಾಳಿ ಮಾಡಿದರೆ ಅದು ದೇಶದ ಮೇಲೇ ದಾಳಿ ಮಾಡ್ದಂಗೆ ಆಗುತ್ತೆ, ಅದು ಯಾವುದೇ ಮಾಧ್ಯಮ ಇರಲಿ. ನೆನ್ನೆ ಏನು ಅಲ್ಲಿ ನಡೀತಾ ಇದೆ ಭಾರಿ ದುರಂತ. ಧರ್ಮಸ್ಥಳಕ್ಕೆ ಹೋದರೆ ರೇಪ್ ಆಗುತ್ತೆ, ಧರ್ಮಸ್ಥಳಕ್ಕೆ ಹೋದರೆ ಮರ್ಡರ್ ಆಗುತ್ತೆ, ಧರ್ಮಸ್ಥಳಗೆ ಕ್ಯಾಮ್ರಾ ತಗೊಂಡು ಹೋದರೆ ಅವ್ರ ಮೇಲೂ ದಾಳಿ ಆಗುತ್ತೆ. ಧರ್ಮಸ್ಥಳ ಅಂದ್ರೂ ಅದೇನು ಒಂದು ರಾಜ್ಯಾಂಗನ, ಅದು ನಮ್ಮ ದೇಶದಲ್ಲಿ ಇರೋ ಜಾಗ. ಧರ್ಮಸ್ಥಳ ನಮ್ಮ ದೇಶದ್ದು, ಯಾರಾಗಲೂ ಹೋಗ್ತಾರೆ, ಯಾರಾಗಲೂ ಬರ್ತಾರೆ. ಈ ಸಂದರ್ಭದಲ್ಲಿ ಇಷ್ಟೊಂದು ಡೆಡ್ ಬಾಡಿಗಳು ಸಿಗಿದೆ. ಪೊಲೀಸರಲ್ಲಿ, ಸ್ಥಳೀಯ ಪೊಲೀಸರು ಅವ್ರ ಕೆಲಸ ಸರಿಯಾಗಿ ಮಾಡಿಲ್ಲ. ನನ್ನ ಆರೋಪ, ನೆನ್ನೆ ಕೂಡ ಪೊಲೀಸರು ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡಿ ಅಡಿಷ್ನಲ್ ಫೋರ್ಸಲ್ಲಿ ಹಾಕಿದ್ದಿದ್ರೆ ಇದು ಆಗ್ತಾ ಇರಲಿಲ್ಲ. 4 ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಜರುಗಿಸಬೇಕು, ನಾಟ್ ಜಸ್ಟ್ ಅನ್ಲಾಫುಲ್ ಅಸೆಂಬ್ಲಿ. ಅದೇ ಅವ್ರನ್ನ ಕೇಳಬೇಕು. ಇಂಟೆಲಿಜೆನ್ಸಿ ಮಾಹಿತಿ ಇರುತ್ತೆ. ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಇದೆ, SIT ಇದ್ದಾರೆ, ಗೆಲಾಟ ಆಗುತ್ತೆ. ಆರ್ಗನೈಸ್ ಮಾಡಿಕೊಂಡು ಯಾರವ್ರು ಅಷ್ಟೊಂದು ಜನ ಬಂದಿದ್ದು, ಹಲ್ಲೆ ಮಾಡಿದ್ದು ಯಾಕೆ? ಅವ್ರ ಮೇಲೆ ಗೂಂಡಾಗಿರಿ ಮಾಡೋರ ಮೇಲೆ ಗೂಂಡಾ ಕಾಯ್ದೆ ಆಗಬೇಕು. ಈಗ BNS ಅಲ್ಲಿ ಗೂಂಡಾ ಕಾಯ್ದೆ ಮತ್ತು ಟೆರರಿಸ್ಟ್ ಕಾಯ್ದೆನೋ BNS ಅಲ್ಲಿದೆ, ಆ ಸೆಕ್ಷನ್ ಹಾಕಿ ಅಂತ ಕೂಡ ಹೇಳಿದೆ. ಓಡಿಸ್ಕೊಂಡವ್ರ ಮೇಲೆ ಡಿಫೆನ್ಸ್ ಮಾಡೋಕ್ಕೆ ನನ್ನ ಹೊಡೆಯೋಕ್ಕೆ ಬಂದರೆ ಮತ್ತೆ ನಾನು ಒಂದು ಏಟು ಹೊಡೆದ್ರೆ ನನ್ನ ಮೇಲೂ FIR ಆಗಿದೆ. ಅವ್ರ ಮೇಲೆ ಆ FIRನ ಬಿಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಗೂಂಡಾ ಆ್ಯಕ್ಟು, ಟೆರರ್ ಆ್ಯಕ್ಟು, ಜೈಲಿಗೆ ಹಾಕಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಗೂಂಡಾಗಿರಿ, ಈ ಪಿತೂರಿ, ಈ ಷಡ್ಯಂತ್ರ, ಈ ರಾಜಕೀಯ ದ್ವೇಷ ರಾಜಕಾರಣ ಇದು ಸರಿಯಲ್ಲ. ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂದು, ಕಾನೂನನ್ನು ಉಲ್ಲಂಘನೆ ಮಾಡೋರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಕಾನೂನು ಪ್ರಕಾರ ನಡೆದುಕೊಂಡು ಹೋಗಲಿ. ಮಾಧ್ಯಮದವ್ರಿಗೆ ಸಫಿಷಿಯಂಟ್ ಪ್ರೊಟೆಕ್ಷನ್ ಕೊಡಬೇಕು. ಅಲ್ಲಿ ಇಷ್ಟೊಂದು ಜನ ಮಾಧ್ಯಮದವರು ಹೋಗಿದ್ದಾರೆ, ಇವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ. ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಪೊಲೀಸರು ಇರೋದು ಏನು ಬದನೆಕಾಯಿ ನೋಡೋಕ್ಕೆ? ಪೊಲೀಸರು ಇರೋದು ರಕ್ಷಣೆ ಕೊಡೋಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ, ಇಂಟೆಲಿಜೆನ್ಸ್ ಇದೆಲ್ಲ ಮಾಡಬೇಕಂದು ಕೇಳ್ಕೊಂಡ್ವಿ. ದೂರು ಏನು ಕೊಟ್ಟಿಲ್ಲ, ಆ್ಯಕ್ಷನ್ ತಗೊಳ್ಳಿ ಎಂದು ಕೇಳೋಕ್ಕೆ ನಾವು ಅಡ್ವೊಕೇಟ್ಸು ಬಂದಿದ್ವಿ. ಸುಮಾರು ಜನ, ರಂಗನಾಥ್, ಎಕ್ಸ್ ಪ್ರೆಸಿಡೆಂಟ್, ಭಾರತ್ ಸೆಷನ್ಸು ಬಂದಿದ್ದಾರೆ. ನಿನ್ನೆ ದಾಳಿ ಆಗಿದೆ, ಅದರಲ್ಲಿ ಅಫೆಂಡರ್ಸು ಡಿಫೆಂಡರ್ಸು. ಈಗ ಅಫೆನ್ಸ್ ಮಾಡಿರೋರ ಮೇಲೇನೂ ಕೇಸ್ ಆಗಿದೆ, ಡಿಫೆನ್ಸ್ ಮಾಡಿರೋರ ಮೇಲೇನೂ ಕೇಸ್ ಆಗಿದೆ. ನೀವು ಚಾನಲ್, ಎಲ್ಲ ಚಾನಲ್ಲು ಮಾಧ್ಯಮದವ್ರಿಗೆ ರಕ್ಷಣೆ ಬೇಕು. ಇದು 4th ಎಸ್ಟು. ನೀವು ಎಲ್ಲ ಬಂದಿರೋದು ಸ್ಕಿಲ್ ಟು ಟೆಲ್ ದಿ ಪಬ್ಲಿಕ್. ಈಗ ಧರ್ಮಸ್ಥಳದಲ್ಲಿ ಸುಮಾರು ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಸೀರಿಯಲ್ ರೇಪಿಸ್ಟು, ಸೀರಿಯಲ್ ಮರ್ಡರ್ಸ್ ಆಗಿದೆ. ಇದು ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿದೆ. ಸೀರಿಯಲ್ ಕಿಲ್ಲರ್ ಯಾರು, ಸೀರಿಯಲ್ ರೇಪಿಸ್ಟ್ ಯಾರು, ಅವ್ರನ್ನ ಪತ್ತೆ ಹಚ್ಚಬೇಕು. SIT ಇದೆ ಅಲ್ಲಿ. ಅದನ್ನು ಮಾಧ್ಯಮದವರು, ಅದು ಯೂಟ್ಯೂಬರ್ಸ್ ಇರ್ಬೋದು, ಮೇಯ್ನ್ ಚಾನಲ್ಸ್ ಇರ್ಬೋದು, ಇಂಟರ್ನ್ಯಾಷನಲ್ ಚಾನಲ್ಸ್ ಇರ್ಬೋದು, ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನಾವು ಹೇಳಿದ್ವಿ IG ಅವರಿಗೆ. ಇದು ಬರೀ ಹೊಡೆದವರು, ಓಡಿಸ್ಕೊಂಡವರು ಅಂದು ಮಾಡಿದ್ದೀರಾ? ಪಿತೂರಿ ಮಾಡಿದ್ಯಾರು, ಪ್ರೊವೋಕ್ ಮಾಡಿದ್ಯಾರು, ದುಡ್ಡು ಕೊಟ್ಬಿಟ್ಟು ಯಾರು, ರೌಡಿಸಮ್ ಮಾಡಿದ್ಯಾರು, ಅವ್ರ ಮೇಲೆ 113 BNS ಇಂಪ್ಲಿಕೇಟ್ ಮಾಡಿ ಅಂತ ಕೂಡ ಹೇಳಿದ್ವಿ. 113 ಬಂದರೆ ಬೇಲ್ ಸಿಗೋದಿಲ್ಲ. ಮಾಧ್ಯಮದವ್ರ ಮೇಲೆ ದಾಳಿ ಮಾಡಿದರೆ ಅದು ದೇಶದ ಮೇಲೇ ದಾಳಿ ಮಾಡ್ದಂಗೆ ಆಗುತ್ತೆ, ಅದು ಯಾವುದೇ ಮಾಧ್ಯಮ ಇರಲಿ. ನೆನ್ನೆ ಏನು ಅಲ್ಲಿ ನಡೀತಾ ಇದೆ ಭಾರಿ ದುರಂತ. ಧರ್ಮಸ್ಥಳಕ್ಕೆ ಹೋದರೆ ರೇಪ್ ಆಗುತ್ತೆ, ಧರ್ಮಸ್ಥಳಕ್ಕೆ ಹೋದರೆ ಮರ್ಡರ್ ಆಗುತ್ತೆ, ಧರ್ಮಸ್ಥಳಗೆ ಕ್ಯಾಮ್ರಾ ತಗೊಂಡು ಹೋದರೆ ಅವ್ರ ಮೇಲೂ ದಾಳಿ ಆಗುತ್ತೆ. ಧರ್ಮಸ್ಥಳ ಅಂದ್ರೂ ಅದೇನು ಒಂದು ರಾಜ್ಯಾಂಗನ, ಅದು ನಮ್ಮ ದೇಶದಲ್ಲಿ ಇರೋ ಜಾಗ. ಧರ್ಮಸ್ಥಳ ನಮ್ಮ ದೇಶದ್ದು, ಯಾರಾಗಲೂ ಹೋಗ್ತಾರೆ, ಯಾರಾಗಲೂ ಬರ್ತಾರೆ. ಈ ಸಂದರ್ಭದಲ್ಲಿ ಇಷ್ಟೊಂದು ಡೆಡ್ ಬಾಡಿಗಳು ಸಿಗಿದೆ. ಪೊಲೀಸರಲ್ಲಿ, ಸ್ಥಳೀಯ ಪೊಲೀಸರು ಅವ್ರ ಕೆಲಸ ಸರಿಯಾಗಿ ಮಾಡಿಲ್ಲ. ನನ್ನ ಆರೋಪ, ನೆನ್ನೆ ಕೂಡ ಪೊಲೀಸರು ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡಿ ಅಡಿಷ್ನಲ್ ಫೋರ್ಸಲ್ಲಿ ಹಾಕಿದ್ದಿದ್ರೆ ಇದು ಆಗ್ತಾ ಇರಲಿಲ್ಲ. 4 ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಜರುಗಿಸಬೇಕು, ನಾಟ್ ಜಸ್ಟ್ ಅನ್ಲಾಫುಲ್ ಅಸೆಂಬ್ಲಿ. ಅದೇ ಅವ್ರನ್ನ ಕೇಳಬೇಕು. ಇಂಟೆಲಿಜೆನ್ಸಿ ಮಾಹಿತಿ ಇರುತ್ತೆ. ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಇದೆ, SIT ಇದ್ದಾರೆ,
ಗಲಾಟೆ ಆಗುತ್ತೆ, ಆರ್ಗನೈಸ್ ಮಾಡಿಕೊಂಡು ಯಾರವ್ರು ಅಷ್ಟೊಂದು ಜನ ಬಂದಿದ್ದು, ಹಲ್ಲೆ ಮಾಡಿದ್ದು ಯಾಕೆ? ಅವ್ರ ಮೇಲೆ ಗೂಂಡಾಗಿರಿ ಮಾಡೋರ ಮೇಲೆ ಗೂಂಡಾ ಕಾಯ್ದೆ ಆಗಬೇಕು. ಈಗ BNS ಅಲ್ಲಿ ಗೂಂಡಾ ಕಾಯ್ದೆ ಮತ್ತು ಟೆರರಿಸ್ಟ್ ಕಾಯ್ದೆನೋ BNS ಅಲ್ಲಿದೆ, ಆ ಸೆಕ್ಷನ್ ಹಾಕಿ ಅಂತ ಕೂಡ ಹೇಳಿದೆ. ಓಡಿಸ್ಕೊಂಡವ್ರ ಮೇಲೆ ಡಿಫೆನ್ಸ್ ಮಾಡೋಕ್ಕೆ ನನ್ನ ಹೊಡೆಯೋಕ್ಕೆ ಬಂದರೆ ಮತ್ತೆ ನಾನು ಒಂದು ಏಟು ಹೊಡೆದ್ರೆ ನನ್ನ ಮೇಲೇ FIR ಆಗಿದೆ. ಅವ್ರ ಮೇಲೆ ಆ FIRನ ಬಿಡಿಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಗೂಂಡಾ ಆ್ಯಕ್ಟು, ಟೆರರ್ ಆ್ಯಕ್ಟು ಜೈಲಿಗೆ ಹಾಕಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಗೂಂಡಾಗಿರಿ, ಈ ಪಿತೂರಿ, ಈ ಷಡ್ಯಂತ್ರ, ಈ ರಾಜಕೀಯ ದ್ವೇಷ ರಾಜಕಾರಣ ಇದು ಸರಿಯಲ್ಲ. ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂದು ಕಾನೂನನ್ನೇ ಉಲ್ಲಂಘನೆ ಮಾಡೋರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಕಾನೂನು ಪ್ರಕಾರ ನಡೆದುಕೊಂಡು ಹೋಗಲಿ. ಮಾಧ್ಯಮದವ್ರಿಗೆ ಸಫಿಷಿಯಂಟ್ ಪ್ರೊಟೆಕ್ಷನ್ ಕೊಡಬೇಕು. ಅಲ್ಲಿ ಇಷ್ಟೊಂದು ಜನ ಮಾಧ್ಯಮದವರು ಹೋಗಿದ್ದಾರೆ, ಇವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ. ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಪೊಲೀಸ್ರು ಇರೋದು ಏನು ಬದನೆಕಾಯಿ ನೋಡೋಕ್ಕೆ? ಪೊಲೀಸ್ರು ಇರೋದು ರಕ್ಷಣೆ ಕೊಡೋಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋಕ್ಕೆ, ಇಂಟೆಲಿಜೆನ್ಸ್ ಇದೆಲ್ಲ ಮಾಡಬೇಕಂದು ಕೇಳ್ಕೊಂಡ್ವಿ.